ಫೋಟೋ ತೆಗಿತಾರೆ ಅನ್ಬೇಕಾದ್ರೂ ಕಾಲ್ ನಡುತ್ತಾ ಇತ್ತು. ಸೊ ಯಾರೆಲ್ಲ ಮಾತಾಡ್ತಾರೆ ಅಂತಲೂ ನಂಗೆ ಗೊತ್ತಿಲ್ಲ. ನೋಡೋಣ, ಮೊದಲಿಗೆ ನಮ್ಮ ನಿರ್ಮಾಪಕರು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಅವ್ರಿಗೆ ಸ್ವಲ್ಪ ಮಾತಾಡೋ ಅಭ್ಯಾಸ ಇದೆ, ಅದಕ್ಕೋಸ್ಕರ ಸೆಕೆಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ಇದು ನಾನು ನಿರ್ಮಾಣ ಮಾಡಿರ್ತಕ್ಕಂಥ ಇದು 5ನೇ ಸಿನಿಮಾ. ಈ ಸಿನಿಮಾ ಆಗಲಿಕ್ಕೆ ಬಹುಮುಖ್ಯವಾದ ಕಾರಣ ರಾಜ್ ಬಿ ಶೆಟ್ಟಿ ಹೇಳಿದವ್ರಿಗೆ ಶಶಿಧರ್ ಶೆಟ್ಟಿ ಬರೋಡ, ಇವರು ನಿರ್ಮಾಪಕರಲ್ಲಿ ಒಬ್ಬರು. ಇವತ್ತು ಅವರು ಬರಲಿಕ್ಕಾಗಲಿಲ್ಲ. ಅವರು ಬರೋಡದ ಒಬ್ಬ ಉದ್ಯಮಿ. ಜೊತೆಗೆ ರಾಜ್ ಮತ್ತು ನಾನು ಸೇರಿ ಈ ಸಿನಿಮಾವನ್ನು ಮಾಡ್ತಾಯಿದ್ದೀವಿ. ನಾವು ಯಾವತ್ತು ಹೇಳೋದು, ನಾವು ಜಾಸ್ತಿ ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡಬೇಕು ಅಂತ. ಆದ್ದರಿಂದ ಈ ಸಿನಿಮಾ ಮಾತಾಡಲಿ, ಎಲ್ರಿಗೂ ಇಷ್ಟ ಆಗಲಿ. ಈ ಸಿನಿಮಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಹಳ್ಳಿಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಹೊಸಬರಾದ JP ತುಮ್ಮಿನಾಡ್ ಇವರು ನಾಟಕಕಾರರು, ನಾಟಕ ರಚನೆಕಾರರು, ಜೊತೆಗೆ ರಂಗಭೂಮಿ ಕಲಾವಿದರು ಮಂಗಳೂರಿನ ಎಲ್ಲರೂ. ಆಲ್ಮೋಸ್ಟು ಸನಿಲ್ ಗುರು ಇರ್ಬೋದು, ಮಹಿಮಾ ರಾಮದಾಸ್ ಇರ್ಬೋದು, ಮತ್ತು ಸಂಗೀತ ನಿರ್ದೇಶಕರಾಗಿ ಒಬ್ಬ ಹೊಸ ಹುಡುಗನ ಈ ಸರ್ತಿ ಈ ಸಿನಿಮಾಕ್ಕೆ ಬಂದಿದ್ದಾರೆ, ಸುಮೇಧ್. ಎಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಈ ಸಿನಿಮಾನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ನಮ್ಮ ಜೊತೆ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ. ನಾನು ಅವರ ಅಭಿಮಾನಿ, ಅವರ ನಟನೆ. ಈಗ JP ಅವರು. ನಮಸ್ಕಾರ ಎಲ್ರಿಗೂ. ಈ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ, ಬೆಂಬಲ, ಸಹಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೇಕು. ಹಾಗೆ ನಮ್ಮನ್ನೆಲ್ಲರನ್ನು ನೀವು ಹಾರೈಸಬೇಕು ಅಂತ ಈ ಮೂಲಕ ಕೇಳ್ತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ಹೊಸ ತಂಡ, ಒಂದು ಹೊಸ ಪ್ರಯತ್ನ ನಮ್ಮದು. ಇದಕ್ಕೆ ನಿಮ್ದೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ಎಲ್ಲವೂ ಇರಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳ್ಬೇಕಂತೆ. ಥ್ಯಾಂಕ್ ಯು. ಎಷ್ಟು ಜನ ಸೇರಿದ್ದೀರಿ. ಇನ್ನೆಲ್ಲ ನಾವೆಲ್ಲ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ. ನಾವು ಎಷ್ಟೋ ಜನ ಒಂದು ವೇದಿಕೆಯಲ್ಲಿ ಸೇರಬೇಕು ಅಂತಂದರೆ ಕೆಂಪು ಶಾಲೆ ಹಾಕಿದವರೇ ಕಾರಣ. ಅವರ ಚಿತ್ರದ ಮೂಲಕವೇ ನಾವೆಲ್ಲ ವೇದಿಕೆ ಹತ್ತಿದವರು, ಕನ್ನಡ ಚಿತ್ರರಂಗ ಮೆಟ್ಟಿಲು ಹತ್ತಿದವರು. ಇಲ್ಲಿವರೆಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೇನು ಅವ್ರ ಜೊತೆನೇ ಅವರೇ ತಂಡದಲ್ಲೇ ಇರ್ತೀವಿ. ಅವರು ಪಾತ್ರ ನಮಗೆ ಬರೆದ್ರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಒಂದು ಚಿತ್ರದ ಮುಖಾಂತರ ನಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ನಗೋದು ನಿಮ್ಮ ಕರ್ತವ್ಯ, ನಗಿಸೋವ್ರನ್ನ ಕರೆಸೋದು ನಿಮ್ಮ ಕರ್ತವ್ಯ, ನಿಮಗೆ ಬಿಟ್ಟಿದ್ದು. ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆಶೀರ್ವಾದನೂ ಬೇಕು. ಕನ್ನಡ ಜನತೆ ಎಲ್ಲ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಬೇಕು ಅಂತ ಹೇಳ್ತಿದ್ವಿ. ಆಗ್ಲೇ ಬಂದಿದ್ರೆ ಅವ್ರನ್ನ ಹೋಸ್ಟ್ ಮಾಡ್ಬೋಯ್ತು, ಅಷ್ಟು ನಾವು ಮಾತಾಡ್ತಾರೆ. ಥ್ಯಾಂಕ್ಸ್ ಮಾತ್ರ ಅಲ್ಲ, ಆಮೇಲೆ ದಾಟೋಯ್ತು. ಮಹಿಮ್ ರಾಮದಾಸ್ ಅವರು ನಮ್ಮ ಇನ್ನೊಬ್ಬ ನಟ. ನಮಸ್ಕಾರ. ಒಂದು ಮೊಟ್ಟೆಯ ಕಥೆಯ ಮೂಲಕ ರಾಜ್ ಬಿ ಶೆಟ್ಟಿ ಅವರು ನನ್ನನ್ನು ಕನ್ನಡ ಸಿನಿಮಾಕ್ಕೆ ತಂದರು. ಆ ನಂತರದಲ್ಲಿ ಗೆರೊಡಗಮನ ವೃಷಭವಾಹನ ಸಿನಿಮಾದಲ್ಲಿ ಕೂಡ ಮಾಡಿದೆ. ಈ ಸಿನಿಮಾದಲ್ಲಂತೂ JP ತುಮ್ಮಿನಾಡ್ ಅವರು ನಮ್ಮನ್ನು ಎಲ್ಲರನ್ನೂ ಕೂಡ ಒಂದು ಬಹಳ ಭಿನ್ನವಾಗಿ ರೂಪೀಕರಿಸಿದ್ದಾರೆ. ಬಹಳ ವಿಭಿನ್ನವಾದಂಥ ಒಂದು ಸಿನಿಮಾ. ಎಲ್ಲರೂ ನೋಡಿ ಈ ಸಿನಿಮಾವನ್ನು ಜನರ ಹತ್ರ ಮುಟ್ಟಿಸಬೇಕು ಅಂತೇಳಿ ನಿಮ್ಮೆಲ್ಲರನ್ನು ಕೂಡ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈಗ ನಿತಿನ್ ಶೆಟ್ಟಿ ಅವರು. ಸರ್, ನೀವು ಮಾತಾಡಿ. ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಚಂದ. ಇವರು ಚಂದ್ರಶೇಖರ್ ಸರ್ ಈಗ ಆಲ್ರೆಡಿ 2 ಕನ್ನಡ ಸಿನಿಮಾಗಳಿಗೆ ದುಡಿದಿದ್ದಾರೆ. ಒಂದು ಲಾಫಿಂಗ್ ಬುದ್ಧ ಮತ್ತು ಇನ್ನೊಂದು ಹರಿಕತೆ ಅಲ್ಲ ಗಿರಿಕತೆ. ಹಾಗಾಗಿ ಮತ್ತೆ ಅವರ ವಿಶೇಷ ಏನಂತ ಹೇಳಿದ್ರೆ, ಅವರು ತಮಿಳಿಗ, ಆದರೆ ಕನ್ನಡವನ್ನು ಓದ್ಲಿಕ್ಕೂ ಕೂಡ ಕಲ್ತಿದ್ದಾರೆ. ಆಲ್ಮೋಸ್ಟ್ ಕನ್ನಡ ಮಾತಾಡ್ತಾರೆ. ಅಂದರೆ ಬಹಳ ಕಮ್ಮಿ. ಅಂದರೆ ಸಿನಿಮಾಗೋಸ್ಕರ ಒಂದು ಭಾಷೆಯನ್ನು ಅರ್ಥ ಮಾಡಿಕೊಂಡು ಬಹಳ ಕಷ್ಟದ ಕೆಲಸ ಅದು. ಒಂದು ಭಾಷೆ ಕಲಿಯೋದೇ ಒಂದು ಕಷ್ಟದ ಕೆಲಸ. ಅದ್ರ ಜೊತೆಗೆ ಅದನ್ನು ಬರೆಯೋದು ಕಲಿಯೋದು, ಓದೋದು ಕಲಿಯೋದು. ಥ್ಯಾಂಕ್ಸ್ ಸರ್. ಮೊದಲಿಗೆ ಒಬ್ಬ ಕನ್ನಡಿಗನಾಗಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ದೇನಾದರೂ ಹೇಳಿ. ಓಕೆ, ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದ ಪ್ರವೀಣ್ ಸರ್ಗೆ, ರಾಜ್ ಸರ್ಗೆ, ಲೈಟ್ ಆಫ್ ಬುದ್ಧ ಫಿಲ್ಮ್ಸ್ಗೆ, ರವಿರಾಯ್ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅಂತ ಒಂದು ಒಳಗೆ ಹೋದಾದ್ಮೇಲೆ ನನಗೆ ಒಂದು ಶಾಕ್ ಆಯಿತು. ಅಷ್ಟು ಹ್ಯಾಪಿಯ ಈ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ನಮ್ಮ ಡೈರೆಕ್ಟ್ರ್ ಅವರು ಇಲ್ಲಿ ಏನೋ ಸೈಲೆಂಟ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ಲಾಫ್ ಜನರೇಟರ್. ನೀವು ಏನಾದರೂ ಮಾತಾಡ್ತೆ ಅದರಿಂದ ಒಂದು ಬೇರೆ ಏನೋ ಒಂದು ಕೌಂಟ್ರ್ ಕೊಡ್ತಾರೆ. ನಾವು
ನಗ್ತಾ ನಗ್ತಾ ಇರಬೇಕು, ಆ ಥರ ಒಂದು ಕ್ಯಾರೆಕ್ಟರ್. ಆ್ಯಕ್ಚುಲಿ ಇದು ಪ್ರಿಪೇರ್ ಆಗಿಲ್ಲ. ನೀವು ಪೋಸ್ಟರ್ ನೋಡಿರ್ತೀವಿ, ಟ್ರೈಲರ್ ನೋಡಿರ್ತೀವಿ. ಎಲ್ರ ಲೈಫಲ್ಲಿ ವಿಲೇಜ್ ಲೈಫನ್ನು ಒಂದು ಜ್ಞಾಪಕ ಬಂದರೆ ಒಂದು ಸಂತೋಷ ಬರುತ್ತೆ. ಯಾಕಂದರೆ ಅಲ್ಲಿರೋ ಕ್ಯಾರೆಕ್ಟ್ರ್, ಅಲ್ಲಿರುವ ಒಂದು ಇನ್ನೋಸೆನ್ಸ್, ಅದು ನಾವು ನೋಡಿದ್ರೆ ಒಂದು ಸಂತೋಷ ಬರುತ್ತಲ್ವ, ಆ ಥರ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಸ್ಟೋರಿ ಸೂಪರಾಗಿ ಮಾಡಿದರು JP ಅವರು. ಇಲ್ಲಿವರೆಗೆ ಎಲ್ಲರೂ ಹ್ಯಾಪಿ ಇದ್ದರು, ನೋಡಿದ್ರಲ್ಲ ಹ್ಯಾಪಿ ಆಯಿತು. ನೀವು ಒಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಮುಂಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿಕೊಂಡು ಇದ್ದವನು. ಸೊ ನನ್ನ ವಿಷನ್ ಏನಿರ್ತಿತ್ತು ಅದಕ್ಕೆ ನಾನು ಸಂಗೀತ ಮಾಡ್ತಿದ್ದೆ. ಆದರೆ ಇದೊಂದು ಹೊಸ ಅನುಭವ ನನಗೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲೈಟರ್ ಬುದ್ಧ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾದಲ್ಲಿ ತುಂಬ ಮ್ಯೂಸಿಕಲಿ ಎಕ್ಸ್ಪ್ಲೋರ್ ಮಾಡೋ ಸ್ಪೇಸ್ ಇತ್ತು. ಸೊ ಮಾಡುವಾಗ ನಮಗೆ ತುಂಬ ಮಜಾ ಬಂತು. ಸೊ ನಿಮಗೂ ಅದೇ ಮಜಾ ಸಿಗತ್ತೆ ಅಂತ ಆಶಿಸ್ತೀನಿ. ಎಲ್ಲರೂ ಬಂದು ನೋಡಿ. ಧನ್ಯವಾದ. ಸಿನಿಮಾದಲ್ಲೇ ನೋಡ್ಬೇಕು. ಬಟ್ ಟ್ರೈಲರಲ್ಲಿ ಅದು ಗೊತ್ತಾಗ್ತಿದೆ. ಅಂದರೆ ಸೂ ಫ್ರಮ್ ಸೋ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಕಟ್ ಆಗಿ ಸೂ ಫ್ರಮ್ ಸೋ ಅಂತ ಆಗ್ತಾ ಇದೆ. ಸಿನಿಮಾದಲ್ಲಿ ನೀವಿದ್ದೀರಾ ಅಂದರೆ ಏನಾದ್ರು ವಿಶೇಷತೆ ಇದ್ದೇ ಇರುತ್ತೆ. ಹೌದು, ನಾನು ನಿರ್ಮಾಣದಲ್ಲಿ ನಾವಿದ್ದೀವಿ. ಹಾಂ, ಏನು ತುಂಬ ಹೈಲೈಟ್ ಅನ್ಸುತ್ತೆ ಇದ್ರಲ್ಲ ನನಗೆ ಒಂದು ಇದರಲ್ಲಿ ಕಾಮಿಡಿ ಸರ್. ಅಂದರೆ ಒಂದು ಈಗ ಒಂದು ಮೊಟ್ಟೆಯ ಕಥೆ ಇರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಹಾಸ್ಟೆಲ್ ಹುಡುಗರು ಇರ್ಬೋದು, ಇದೆಲ್ಲ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಅದರಲ್ಲಿದ್ದ ಹಾಸ್ಯ. ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಕೂಡ ಹಾಸ್ಯಕ್ಕೆ ನಾವು ಜಾಸ್ತಿ ಒಂದು ಒತ್ತು ಕೊಡೋದು ಸ್ವಲ್ಪ ಟೈಮ್ ಆಗಿತ್ತು. ಒಂದು ಮೊಟ್ಟೆ ಕಥೆ ಆದ್ಮೇಲೆ ನಾವೇನು ಕಾಮಿಡಿ ಮಾಡಲೇ ಇಲ್ಲ. ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾನ ಬರಿಬೇಕು ಅಂತ ಅನ್ಕೊಂಡಾಗ JPಗೆ ತುಂಬ ಸ್ಟ್ರೆಂತ್ ಇದೆ ಕಾಮಿಡಿಲಿ. ಯಾಕಂದರೆ ಅವರು ಕನ್ನಡ ಸಿನಿಮಾಗೆ ಹೊಸಬರಾದರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆಯ ನಟ ಕೂಡ ಹೌದು. ಅವರು ನಮ್ಮ ಸಪ್ತಸಾಗರದ ಆಚೆಯಲ್ಲೋ ಅಲ್ಲಿ ಒಂದು ದೀಪಕ್ ಅನ್ನುವಂಥ ಪಾತ್ರವನ್ನು ಮಾಡಿದ್ದಾರೆ. ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು, ನಮ್ಮ ಎಲ್ಲ ಸಿನಿಮಾಗಳಲ್ಲಿದೆ, ನಂದೇ ಒಂದು ಸಿನಿಮಾ ಅಲ್ಲ ಸರಿ, ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ. ಆದರೆ ದೊಡ್ಡ ರೋಲ್ ಕೊಡ್ತಾ ಇರಲಿಲ್ಲ, ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡದ ರೋಲು ಅವರೇ ಮಾಡಿದ್ದಾರೆ. ಸೊ ಮುಖ್ಯ ಕಾರಣ ಇದೊಂದು ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಎಂಗೇಜಿಂಗ್ ಕಾಮಿಡಿ. ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂಥ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ. ನಾನು ಜೀವನದಲ್ಲಿ ಅಂದ್ಕೊಳ್ಳೋದು ನನಗೆ ಯಾವತ್ತೂ ಕೂಡ ದೀಪಕ್ ರೈ ಪಾಣಾಜಿ ಥರ ಕಾಮಿಡಿ ಟೈಮಿಂಗ್ ನಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅದನ್ನು ನಾನು ಎಲ್ಲ ಕಡೆ ಹೇಳ್ಕೊಂಬಂದಿದ್ದೇನೆ. ಅಷ್ಟು ಒಳ್ಳೆ ಕಾಮಿಡಿ ನಟ. ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ JP ಗೊತ್ತು. ಯಾಕಂದರೆ JP ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ. ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದಮೇಲೆ ನೋಡಬೇಕಾದ್ರೆ ಮತ್ತೆ ಇನ್ನೊಬ್ಬ ನಟನನ್ನು ನಾನು ಹೇಳ್ತೀನಿ. ಅಂದರೆ ಅವರ ಥರ ಆ ರೋಲನ್ನು ನನಗೆ ಸಿಕ್ಕಿದ್ರೆ ನಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ, ಅದು ಶನಿಲ್ ಗೌತಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಂಥ ಒಳ್ಳೆ ನಟರು ಎಲ್ಲ ಬಂದು ಇಂಥ ಒಳ್ಳೆ ಕಾಮಿಡಿ ಮಾಡಬೇಕು ಅಂದಾಗ ಅದು ನಮಗೆ ಲಾಭ ಅಂತ ಅನಿಸ್ತು ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಜೊತೆಗೆ JP ಈ ಸಿನಿಮಾ ಮಾಡೋದು ತುಂಬ ವರ್ಷ ಕಾದಿದ್ದಾರೆ. ನಾವು ಜೊತೆಗೆ ಬೆಳೆದಿದ್ದೀವಿ ಈ ಕಥೆ ಜೊತೆಗೆ. ಹಾಗಾಗಿ ನಾವು ಸಿನಿಮಾ ಮಾಡಿದ್ವಿ ಸರ್. ಹುಡುಕಾಟ ಈ ಸಿನಿಮಾದಲ್ಲಿ ಇದೆ, ಆದರೆ ಅದೇ ನೇರವಾಗಿ ಬರೆದು ಆದರೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ JP. ಅದನ್ನು ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲ ಪಾತ್ರಗಳು ಅಭಿನಯಿಸಿದ್ದಾರೆ. ಒಂದು ಸಂದೇಶ ಇದೆ ಸರ್, ಅದು ಸಿನಿಮಾದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನು ಸಂದೇಶ ಅಂತ. ಮುಂದುವರಿಸೋಣ ಅಂತ ಆ ಟೈಮಲ್ಲಿ ಅವರು ಹೇಳಿದ್ರಿಂದ ನಾನು ಕಥೆಯನ್ನು ಬರೆಯಬಹುದು. ಇಲ್ಲದ್ರಿಂದ ಮುಂಚೆ ತುಂಬ ಕಥೆಗಳಿದ್ದು, ಅದು ತುಂಬ ಸಲ ನಾವು ಹೀಗೆ ಮಾತಾಡಬೇಕಾದ್ರೆ ಯಾವುದಾದ್ರೂ ಹೊಸತ್ತು ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆಗ ಉಟ್ಕೊಂಡಂಥ ಒಂದು ಕಥೆ ಇದು. ನಿಮ್ಮೂರಲ್ಲಿ ತುಂಬ ಕಾಮಿಡಿ ಪಾತ್ರಗಳಿದೆ ಅಂತ. ಹೌದು ಸರ್. ತುಮಿನಾಡಲ್ಲಿ ತುಂಬ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿಯಾಗಿ ಕಾಣ್ತಾರೆ. ಹಾಗೆ ಅವರಿಗೆ ಮಾಡುವಂಥ ಪಾತ್ರ ಬರಿಬೇಕಲ್ಲ ಸರ್. ತುಂಬ ಪಾತ್ರಗಳಿವೆ. ಮುಂದಿನ ದಿನಗಳಲ್ಲಿ ಬರಿತೀನಿ ಅವರಿಗೆ ಅಂತಲೇ ಬರಿಬೋದು. ಹಾಗೆ ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಸುಮೇಧ್ ಇದ್ದಾರೆ. ಅವರ ಏಜಿಗಿಂತ ಜಾಸ್ತಿ ಅವ್ರದ್ದು ಟ್ಯಾಲೆಂಟ್ ಇದೆ. ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಈಗ ಒಂದು ಹಾಡನ್ನು ನೀವು ನೋಡಿದ್ರಿ, ಇನ್ನೊಂದು 6 ಹಾಡುಗಳಿವೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಮತ್ತು ಪ್ರೊಡಕ್ಷನ್ ಡಿಸೈನರ್ ಸೂಕ್ಷ್ಮ. ಈಗ ನೀವು ಏನು ನೋಡ್ತಿದ್ದೀರಾ ಆ ವಿಜುವಲ್ಸ್ ಎಲ್ಲ ಅವರೇ ಪ್ಲ್ಯಾನ್ ಮಾಡಿರೋವಂಥದ್ದು. ತುಂಬ ಒಂದು ಟೀಮ್ ವರ್ಕ್ ಇದು. ತುಂಬ ಎಲ್ಲರ ಜೊತೆ ಕೆಲಸ ಮಾಡಿರೋವಂಥ ಒಂದು ಸಿನಿಮಾ. ಅಂದ್ರೆ ಟೀಮ್ ವರ್ಕ್ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಆಗುತ್ತೆ ಅಂದ್ರೆ, ಒಂದು ಹೊಸಬರ ಸಿನಿಮಾ ಮಾಡಬೇಕಾದ್ರೆ ಹೊಸಬರ ಸಿನಿಮಾ ಆಗಬೇಕು. ಆದ್ರೆ ಅದು ಯಾವುದೇ ರೀತಿ ಕೂಡ ಜನ ಬರಬೇಕಾದ್ರೆ ಚೀಪ್ ಸಿನಿಮಾ ಆಗಬಾರ್ದು.
ಅನ್ನೋದು ನಮ್ಮ ಎಫರ್ಟ್ ಅಲ್ಲಿ ಇತ್ತು. ಈಗ ಚಂದ್ರಶೇಖರ್ ಸರ್ ಏನಿದ್ದಾರೆ, ನಾರ್ಮಲಿ DOPಗಳಂದ್ರೆ ಬರ್ತಾರೆ, ಕತೆ ಕೇಳ್ತಾರೆ, ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಈ ತರ ಪ್ರಾಸೆಸ್ಗಳಾಗುತ್ತೆ. ಬಟ್ ಇವರು ಕತೆ ಕೇಳಿ ಆದ್ಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು, ನಿಲ್ತಿದ್ರು, ಜಾಗವನ್ನ ನೋಡ್ತಾ ಇದ್ರು, ಪೇಂಟ್ ಯಾವ ಕಲರ್ ಬೇಕು, ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ, ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಜೊತೆಗೆ ಗೋಡೆ ಯಾವ ಕಲರ್ ಬೇಕು, ಅದೆರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ, ಇದೆಲ್ಲ ರೀತಿ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ, ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ. ಚಂದ್ರಶೇಖರನ್ ಸರ್ ಹೊಸಬರಲ್ಲ, ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ. ಜೊತೆಗೆ ಸುಮೇದ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂದೀಪ್ ತುಳಸಿದಾಸ್ ಅಂತ ಒಬ್ಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರು. ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು, ನಿತಿನ್ ಶೆಟ್ಟಿ, ಅವರು ಹೊಸಬರಲ್ಲ. ಹಾಗೆ ತುಂಬಾ ಜನ ಹೊಸಬರಿದ್ದಾರೆ, ನಟನೆಯಲ್ಲೂ ಸೇರಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ. ಸೊ ಈ ಎಲ್ಲ ಟೆಕ್ನಿಷಿಯನ್ಗಳಿಂದಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದರಲ್ಲಿ ಯಾವುದೇ ಇದಿಲ್ಲ. ಅಂದ್ರೆ ತುಂಬಾ ದುಡ್ದಿದ್ದಾರೆ ಎಲ್ಲರೂ ಕೂಡ, ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬಾ ದುಡ್ದಿದ್ದಾರೆ. ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಫೈಲ್ ಕಳಿಸ್ತಾ ಇದ್ದೆ. ಸರ್ ಯಾವ ಫೈಲ್ ಕೇಳಿದ್ರೆ ಒಂದೊಂದು ಜೋಕ್ ಇತ್ತು, ಮಗ ಕಾಯ್ತಾ ಇದ್ದೆ ಕಣ ಸ್ಟುಡಿಯೋದ ಒಂದು ಫೈಲ್ ಕಳಿಸ್ಬೋದ ಸರ್, ಕಾಲೇಜಲ್ಲಿ ಇದ್ದೀನಿ, ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಅಂತ. ಸೊ ಇಟ್ ವಾಸ್ ಫನ್, ತುಂಬಾ ಚೆನ್ನಾಗಿತ್ತು. ಬಟ್ ಈಗ ನೋಡಿದ್ರೆ ಖುಷಿ ಅನ್ಸುತ್ತಾ. ಪ್ರವೀಣ್ ಶ್ರೀಯಾನ್, ಇಲ್ಲ ಹೆಸರು ಹೇಳಲ್ಲ, ಪ್ರವೀಣ್ ಶ್ರೀಯಾನ್ ಅವರು ಕೂಡ ತುಂಬಾ ದುಡಿದಿದ್ದಾರೆ ಈ ಸಿನಿಮಾಗೆ. ಅಂದ್ರೆ ಹೆಸರಿಲ್ಲದೆ ದುಡಿದಿರುವಂತ ಒಬ್ಬ ವ್ಯಕ್ತಿ ಅವರು. ಅಂದ್ರೆ ಕ್ರಿಯೇಟಿವ್ಲಿ ಈ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡಿದಿದ್ದೀವಿ, ನಾವೆಲ್ಲ ಸೇರ್ಕೊಂಡು ದುಡಿದಿದ್ದೀವಿ. ಬಟ್ ಚೆನ್ನಾಗಿದೆ ಅಂತ ಅನ್ಕೋತೇನೆ. ಇಲ್ಲ ಇಲ್ಲ, ರಿಯಲ್ ಆಗಿ ಏನು ನೋಡಿಲ್ಲ, ಹಾಗೆ ಕಾಮಿಡಿ ಆಗಿ, ಕಾಮಿಡಿ ಆರ್ ಹೌದೌದು. ನಿರ್ದೇಶನ ಮಾಡ್ಬೇಕಂತಾನೆ ಬಂದಿರೋದು ನಾನು, ಅದು ಮೊದ್ಲಿತ್ತು. ಅದ್ರ ಗ್ಯಾಪ್ ಅಲ್ಲಿ ಈ ಸಿನಿಮಾ ಎಲ್ಲ ಬಂತು. ಮೊದಲು ನಾನು ಡೈರೆಕ್ಷನ್ ಮಾಡ್ಬೇಕಂತಾನೆ ಬಂದಿರೋದು. ಹೌದು. ಹೌದು ಸರ್, ನಾನು ಅಂದರೆ ಸಿನಿಮಾ ಮಾಡಬೇಕು ಅಂತ ತುಂಬ ಕೆಲವು ವರ್ಷದಿಂದ ಆಸೆ ಇತ್ತು. ಆದರೆ ಒಂದು ಮೊಟ್ಟೆ ಕಥೆಯ ನಂತರ ನಾನು ರಾಜ್ ಸರ್ ಮೀಟ್ ಆದಲ್ಲ, ಅದ್ರ ನಂತರ ನಂಗೆ ಗೊತ್ತಾಯ್ತು ಸಿನಿಮಾ ಅಂದ್ರೇ ಬೇರೆ ಅಂತ. ಅಲ್ಲಿ ತನಕ ಏನೆಲ್ಲ ನಂದು ಆಲೋಚನೆಗಳಿದ್ವು ಸಿನಿಮಾದ ಬಗ್ಗೆ, ಅದೆಲ್ಲ ಚೇಂಜ್ ಆಯಿತು. ಅದ ನಂತರ ನಾನು ಸಿನಿಮಾ ಮಾಡಬೇಕು, ಮಾಡಿದರೆ ನಮ್ಮ ತಂಡದ ಜೊತೆನೇ ಮಾಡಬೇಕು ಅನ್ನೋ ಆಸೆ ಬಿಟ್ಟು. 2 ವರ್ಷದ ಹಿಂದೆ ನಾವು ಮಲಯಾಳದಲ್ಲಿ ಇದೇ ರೀತಿಯ ಕಾನ್ಸೆಪ್ಟ್ ಇದೆ, ಹೊಸದಾಗಿ ಕೊಡಬೇಕು ಅನ್ನುವಾಗ ಎಷ್ಟು ಚಾಲೆಂಜಸ್. ಮತ್ತೆ ತುಂಬಾ ವರ್ಷದ ಹಳೆ ಥಾಟ್ ಅಂದಾಗ ಈಗೆಲ್ಲ ಒಂದ್ ಕಡೆ ಸಿನಿಮಾ ಮೇಕಿಂಗ್ ಅಲ್ಲಿ ಹೊಸತನ ಇರ್ಬೋದು, ಬಟ್ ಆ ಕಥೆಯನ್ನು ಪ್ರಸ್ತುತಪಡಿಸಬೇಕಾದ್ರೆ ಇದು ತುಂಬಾ ಹಳೆದೇನೋ ಅಂತ ಅನ್ಸ್ಬೋದಾ ಜನಕ್ಕೆ, ಹೇಗೆ? ಸರ್ ಆನ್ಸರ್ ಮಾಡಲ? ಏನಿಲ್ಲ ಸರ್, ಅದು ಕರೆಕ್ಟು. ಯಾವುದೇ ಕ್ಲಾಸಿಕ್ ಕಥೆಗಳು ಹಳೇದಾಗಲ್ಲ, ಅದು ಬೇಸಿಕ್ ಆಫ್ ಸಿನಿಮಾ. ಈಗ ಗರುಡಗಮನ ಋಷಭವಾಹನ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ, ಅಥವಾ ಮಯೂರವನ್ನ ಯಾವತ್ತೂ ನಾವು ಹಳೆ ಸಿನಿಮಾ ಅಂತ, ಹಳೆ ಕಾಲದ ಕಥೆ ಇರ್ಬೋದು, ಬಟ್ ಹಳೇದಾಗಲ್ಲ. ನಾವು ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು, ಬಿಟ್ರೆ ಟ್ರೆಂಡ್ ನೋಡಿ ಅಲ್ಲ. ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು. ಈ ತರ ರೋಮಾಂಚನ ಇರ್ಬೋದಾ, ಅದ್ರ ಇನ್ಸ್ಪಿರೇಷನ್ ಇರ್ಬೋದಾ, ಅದು ನೋಡ್ಬೇಕಾದ್ರೆ ಹಾರರ್ ಟಚ್ ಮಾಡ್ಬೇಕಾದ್ರೆ ಅದು ಅನ್ಸೋದು ಸಹಜ. ಬಟ್ ಈ ಕಥೆ ಆಗಿದ್ದು ಒಂದು 6 ವರ್ಷದ ಹಿಂದೆ. ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರ್ಬೇಕಾದ್ರೆ ಇವ್ರು ಆಕ್ಚುಲಿ ಬೇರೆ ಒಂದು ಸಿನಿಮಾ ಬರೀಬೇಕಿತ್ತು. ಆ ಬೇರೆ ಒಂದು ಸಿನಿಮಾ, ಅದು ಈಗ ಸಿನಿಮಾ ಕೂಡ ಆಯ್ತು. ಆ ಸಿನಿಮಾನ ಬರೀರಿ ಅಂತ ನಾನೇ ಹೇಳಿದ್ದು. ಜೋಗಿಯವರ ಒಂದು ಪುಸ್ತಕ ಇತ್ತು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ನಂಗೆ ಬಹಳ ಇಷ್ಟ ಆಗಿತ್ತು. ಒಂದು ಮೊಟ್ಟೆ ಕತೆ ಮುಗ್ದಿತ್ತಷ್ಟೇ. ಆಗ ನಾನು ಅವ್ರ ಹತ್ರ ಹೇಳಿದ್ರೆ, JP ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗಾಗುತ್ತೆ, ಏನು ಮಾಡ್ಬೋದು ನೀವು ಯೋಚನೆ ಮಾಡಿ, ಡಿಸ್ಕಷನ್ ನಾನು ಅವೈಲೇಬಲ್ ಇದ್ದೀನಿ ಅಂತ. ಆದರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು, ಮೋಸ್ಟ್ಲಿ ನಾನು ಬುಕ್ ಮಾಡ್ತಿದ್ದೀನಿ ಅಂತ. ಪಾಪ ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಡೆವಲಪ್ ಮಾಡಿದ್ರು, ಒಂದು ಲೆವೆಲಿಗೆ ಒಂದು ಕೆಲಸ ಮಾಡಿದ್ರು. ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್. ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ. ಪಾಪ ಇವರು ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ನಾನು ಫೋನ್ ಮಾಡಿದೆ, ಈ ಥರ ಆಯಿತು, ಬೇಜಾರಾಗುತ್ತಾ ನಿಮಗೆ ಅಂತ. ಅವರು ಸ್ವಲ್ಪ ಮಾತಾಡಿಲ್ಲ. ಸಾಯಂಕಾಲ ನನಗೆ ಒಂಥರ ಗಿಲ್ಟ್ ಆಗೋಕೆ ಶುರು ಆಯಿತು. ನಾನು ಹೇಳಿದೆ, ಇದು ಬಿಟ್ಟಾಕಿ, ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ, ನಿಮ್ಮ ಹತ್ರ ಏನಿದೆ ಆ ಕಥೆಯನ್ನು ಮಾಡೋಣ ಅಂತ. ಸೊ ಆಗ ಅವರು ಒಂದೊಂದೇ ಐಡಿಯಾಗಳನ್ನ ಬೌನ್ಸ್ ಮಾಡೋಕೆ ಶುರು ಮಾಡಿದ್ರು. ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನ, ಹೌದಾ ಚೆನ್ನಾಗಿದೆ, ಇದು ಹೀಗಾದ್ರೆ ಚಂದ, ಹಾಗಾದ್ರೆ ಚಂದ ಅಂತ
ಸೊ ಈ ಕತೆ ಆಕ್ಚುಲಿ ರೋಮಾಂಚನ್ಗಿಂತ ಮುಂಚೆ ಆಗಿತ್ತು. ಸೊ ಹಾರರ್ ಆದ ತಕ್ಷಣ ಎಲ್ಲದೂ ರೋಮಾಂಚನ್ ಅಲ್ಲ, ಹಾರರ್ ಆದ ತಕ್ಷಣ ಎಲ್ಲದೂ ಕೂಡ ಇನ್ನೊಂದಲ್ಲ. ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ. ಆದ್ರೆ ಏನಂದ್ರೆ ಜಾನರ್ ಸಿಮಿಲಾರಿಟಿ ಇರ್ಬೋದು. ಹಾರರ್ ಕಾಮಿಡಿ ಅನ್ನುವಂಥ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ. ಈಗ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ. ಇನ್ನೊಂದು ಪ್ರಶ್ನೆಗೆ ಉತ್ತರ ಅದೇ, ಅಂದ್ರೆ ಒಂದು ಒಳ್ಳೆಯ ಬರವಣಿಗೆ ಯಾವತ್ತೂ ಕೂಡ ಹಳೇದು ಅಂತ ಅನ್ಸಲ್ಲ. ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ. ಇವತ್ತು ನೋಡಿದ್ರೆ ನಮಗೆ ನಗು ಬರುತ್ತೆ. ಆ ನಗುವಲ್ಲಿ ಏನೋ ಅದರಲ್ಲಿ ಅದ್ರ ಮೇಕಿಂಗ್ ಇನ್ನೂ ಬೆಟರ್ ಆಗ್ಬೋಯ್ತು ಅಂತ ಪ್ರಶ್ನೆಗಳೇ ಬರಲ್ಲ. ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬಾ ಬಲವಾಗಿದೆ, ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ. ಯಾಕಂದ್ರೆ ನಮಗೂ ಕೂಡ ಈಗ ನಗಿಸ್ತಾ ಇದೆ, ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆ ಟ್ರೈಲರ್ ನೋಡ್ಬೇಕಾದ್ರೆ ತುಂಬಾ ಜನ ನೀವೇ ನಗಾಡಿದ್ರಿ. ದಟ್ಸ್ ದ ಸಿಂಪ್ಲೆಸ್ಟ್ ಇದು ಅಂತ ಅನ್ಸುತ್ತೆ. ಸೊ ಅದನ್ನ ಆ ಪಾತ್ರದ ಪರ್ಸನಾಲಿಟಿ ನನ್ನ ಥರ ಇರೋದ್ರಿಂದ ಆ ಭಾಗ್ಯ ನನಗೆ ಬಂತು. ಆ ಪಾತ್ರನ ನೀವೇ ಮಾಡ್ಬೇಕಂತ ಆ 2019 6 ವರ್ಷಗಳ ಮುಂಚೆ ನನ್ನ ಹತ್ರ ಅವ್ರು ಹೇಳಿದ್ರು, ಈ ಪಾತ್ರನ ನೀವೇ ಮಾಡಬೇಕು ಅಂತೇಳಿ. ಅಲ್ಲಿಂದ ಇಲ್ಲಿ ತನಕನೂ ಆ ಜರ್ನಿಯಲ್ಲಿ ನಂಗೆ ಸುಮಾರು ಸಲ ಡೌಟ್ ಬಂದದುಂಟು, ಡೆಫಿನೆಟ್ಲಿ ನಾನು ಮಾಡ್ತೀನಿ, ಅವ್ರು ಬೇರೆಯವ್ರು ಮಾಡ್ತಾರೆ ಅಂತೇಳಿ. ಸುಮಾರು ಸಲ ನಾನು ಅವ್ರ ಹತ್ರ ಒಂದು ಪ್ರತಿ ವರ್ಷ ಒಂದ್ಸಲ ಅವ್ರ ಹತ್ರ ಕೇಳ್ತೀನಿ, ಅದು ನಾನೇ ಮಾಡ್ತೀನ ಅಲ್ಲ ಬೇರೆಯವ್ರು ಮಾಡ್ತಾರ ಅಂತೇಳಿ. ಪ್ರತಿಸಲ ಕೊನೆಗೆ 2025 ಅದನ್ನು ನಾನೇ ಮಾಡಿದೆ. ಅದೇ ನನ್ನ ಭಾಗ್ಯ. ಸೊ ಈ ಅಪರ್ಚುನಿಟಿ ಇದೊಂದು ಲೈಫ್ ಟೈಮ್ ಅಪರ್ಚುನಿಟಿ ನನಗೆ ಆ್ಯಕ್ಚುಲಿ. ಅಂದರೆ ಸುಮಾರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನೇ ಮಾಡ್ತಾ ಬಂದಿರೋದು ನಾನು. ಸೊ ನನ್ನೊಳಗಡೆ ಟ್ಯಾಲೆಂಟ್ ಇದೆ ಅಂತೇಳಿ ನನಗಿಂತ ಜಾಸ್ತಿ ರಾಜ್ ನನಗೆ ಸುಮಾರು ಸರ್ತಿ ಹೇಳಿದ್ದಾರೆ. ಸೊ ಆ ಟ್ಯಾಲೆಂಟನ್ನು ಪುಷ್ ಕೊಟ್ಟದ್ದು ರಾಜ್ ಬಿ ಶೆಟ್ಟಿ ಮತ್ತು ಜೆ ಪಿ ತುಮಿನಾಡು. ಸೊ ಜೆ ಪಿ ತುಮಿನಾಡು ಇದನ್ನು ಪ್ರತಿ ಸಲನೂ ಈ ಕ್ಯಾರೆಕ್ಟರ್ ನೀವೇ ಮಾಡೋದಂತ ಹೇಳೋದು ಬಿಟ್ಟರೆ ನನಗೆ ಡೌಟ್ ಇದೆ, ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂದರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಈ ಕ್ಯಾರೆಕ್ಟರ್ ನಾನು ಆ ಪೋರ್ಟ್ರೇ ಮಾಡಬಲ್ಲೆ ಅಂತೇಳಿ. ಅದಕ್ಕೋಸ್ಕರ ಇವ್ರು ವರ್ಕ್ಶಾಪ್ ಮಾಡಬೇಕಾದ್ರೆ ಹೆಂಗಾಗಿತ್ತು ನನ್ನ ಪಾಡು ಅಂತ ಹೇಳಿದರೆ, ನಾನು ಪ್ರತಿ ಸಲ ಯಾವತ್ತೂ ಹೇಳ್ತೀನಿ, ಒಬ್ಬ ನಟ ಆದವನಿಗೆ ರಾಜ್ ಕೆಳಗಡೆ ಯಾವತ್ತೂ ಅವನು ನಟಿಸ್ಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ನಿಮ್ಮನ್ನು ಒಬ್ಬ ಅದ್ಭುತ ನಟನಾಗಿ ಅವರು ಪರಿವರ್ತನೆ ಮಾಡ್ತಾರೆ. ಆದರೆ ಅದೇ ಜೆ ಪಿ ತುಮಿನಾಡು ಕೆಳಗಡೆ ನಾನು ವರ್ಕ್ಶಾಪ್ ಮಾಡಿದಾಗ ನೀವು ನಟನೇ ಅಲ್ಲ ಅಂತ ಹೇಳ್ಬಿಟ್ರು. ಅಂದರೆ ನನಗೆ ಫೀಲ್ ಆಯಿತು, ನಾನು ಇಷ್ಟು ವರ್ಷ ಏನು ಮಾಡಿದ್ದೆ ಹಾಗಾದರೆ ಅಂತೇಳಿ. ಆ ರೀತಿ ವರ್ಕ್ಶಾಪ್ ಮಾಡ್ತಾರೆ ನಮ್ಮ ಜೊತೆಗೆ. ಸೊ ಆ ದಿವಸ ನಾನು ಅವ್ರ ಹತ್ರ ಕೇಳಿದ್ದೀನಿ, ಅಂದರೆ ಇದನ್ನು ನಾನು ಮಾಡೋಕ್ಕೆ ಸಾಧ್ಯನಾ ಈ ಕ್ಯಾರೆಕ್ಟರ್ನ ಅಂತೇಳಿ. ಇದನ್ನು ನೀವು ಮಾಡೇ ಮಾಡ್ತೀರಾ, ಇದನ್ನು ಮಾಡೋಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಅವರು ಫ್ರೇಮಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ. ಸೊ ಏನು ನಾನು ಮಾಡಿದ್ದೀನಿ ಅದು ಜೆ ಪಿ ತುಮಿನಾಡು. ಸೊ ಚೆನ್ನಾಗಾದರೂ ಅದು ಜೆ ಪಿ ತುಮಿನಾಡು, ಕೆಟ್ಟದಾದರೂ ಜೆ ಪಿ ತುಮಿನಾಡು. ಸೊ ಹೇಳಿ ಅಷ್ಟೇ. ಥ್ಯಾಂಕ್ ಯು ರಾಜ್ ಸರಿಗೆ ಕೊಟ್ಟರು. ಥ್ಯಾಂಕ್ ಯು ಇಲ್ಲ, ಭಾಳ ಸಣ್ಣ ಮಾತು. ಮತ್ತೊಮ್ಮೆ ನಿಮ್ಮ ತಂಡದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಲೈಟರ್ ಬುದ್ಧ ಇಡೀ ಬಳಗಕ್ಕೆ, ರವಿ ಸರ್ಗೆ, ಜೆ ಪಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಹುಶಃ ಅದೇ ಥ್ಯಾಂಕ್ ಯು ಇಲ್ಲ, ಭಾಳ ಸಣ್ಣ ಮಾತಾಯಿತು. ನಮ್ಮಂಥ ರಂಗಭೂಮಿ ಕಲಾವಿದರಿಗೆ ಅಥವಾ ಏನೋ ಸಪೋರ್ಟಿವ್ ಕ್ಯಾರೆಕ್ಟರ್ ಅಲ್ಲಿ ಮಾಡ್ತಿರ್ತೀವಿ. ಅಂದರೆ ಸಿನಿಮಾಗೆ ನಮ್ಗೆ ಅವಕಾಶ ಸಿಗ್ತಿರುತ್ತೆ. ಸೊ ಸರ್ರು ಅವ್ರ 3ನೇ ಸಿನಿಮಾದಲ್ಲೂ ಅವಕಾಶ ಕೊಟ್ಟಿದ್ದು ಬಹುಶಃ ನನ್ನ ಲೈಫಲ್ಲೇ ಬಿಗ್ಗೆಸ್ಟ್ ಲಕ್ಕಿ ನಾನು. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಅಂದರೆ ಅದೊಂಥರ ಯೂನಿವರ್ಸಲ್. ಸೊ ಒಂದು ಸಿಚುವೇಶನ್ ಕೊಟ್ಟಾಗ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮ್ಯೂಸಿಕ್ ಮಾಡೋದು ಅದಷ್ಟೇ ನನ್ನ ಇದಾಗಿತ್ತು. ಸೊ ಅಷ್ಟೊಂದು ಅಂದರೆ ಚಾಲೆಂಜಿಂಗ್ ಇದ್ರೂ ಚಾಲೆಂಜಿಂಗ್ ಇರಲಿಲ್ಲ, ಅಂದರೆ ಇದೊಂಥರ ಇದಾಗುತ್ತೆ. ಬಟ್ ಇಮೋಷನ್ಸ್ ಮೇಲೆ ಫೋಕಸ್ ಮಾಡಿದಾಗ ಈಸಿಲಿ ಮ್ಯೂಸಿಕ್ ಬಂತು ಮಾಡೋಕ್ಕೆ. ಅಂದರೆ ರೈಟಿಂಗ್ ಅಷ್ಟು ಸ್ಟ್ರಾಂಗ್ ಇರೋದಕ್ಕೆ ಇಮೋಷನ್ ಅಂದರೆ ಇವಾಗ ಒಂದು ಹ್ಯಾಪಿ ಅಥವಾ ಸ್ಯಾಡ್ ಅಂತ ಇರಲಿಲ್ಲ, ಲೇಯರ್ಸ್ ಆಲ್ರೆಡಿ ರೈಟಿಂಗಲ್ಲಿ ಇರೋದ್ರಿಂದ ಅದನ್ನು ಮ್ಯೂಸಿಕ್ಗೆ ತರೋದು ಬಹಳ ಈಸಿ ಆಯಿತು. ಎಷ್ಟು ಹಾಡುಗಳಿದೆ? ಟೋಟಲ್ 6 ಹಾಡಿದೆ.